ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರದ ಮುಂದೆ ಬೇಡಿಕೆಗಳ ಪಟ್ಟಿಯನ್ನೇ ಇಟ್ಟಿದ್ದಾರೆ. ಬೇಡಿಕೆ ಈಡೇರಿಸದ ಹೊರತು ನಾವು ಸ್ಥಳದಿಂದ ಕದಲಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಹೋರಾಟ ಇನ್ನಷ್ಟು ತೀವ್ರವಾಗುತ್ತಾ ಹೋಗುತ್ತೆ ಅನ್ನೋದನ್ನ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಈ ಮಧ್ಯೆ ಇವತ್ತು 9ನೇ ದಿನ ಹೋರಾಟಕ್ಕೆ ರಾಜ್ಯ ಸರ್ಕಾರ ಇವತ್ತು ಅಂತಿಮ ತೀರ್ಮಾನ ಪ್ರಕಟಿಸುತ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ರೈತರ ಕಬ್ಬು ಸಂಘರ್ಷಕ್ಕೆ ಇವತ್ತೇ ಪರಿಹಾರ ಸಿಗತ್ತಾ ಹಂಗಿದ್ರೆ? ಮುಖ್ಯಮಂತ್ರಿ ಇವತ್ತು ಮೀಟಿಂಗ್ಗಳನ್ನು ಮಾಡೋದಕ್ಕಿದ್ದಾರೆ. 2 ಪ್ರಮುಖ ಮೀಟಿಂಗ್, ರೈತರು ವರ್ಸಸ್ ಕಾರ್ಖಾನೆ ಮಾಲೀಕರು ಅನ್ನುವಂಥ ಸ್ಥಿತಿ ಇಕ್ಕಟ್ಟಲ್ಲಿ ರಾಜ್ಯ ಸರ್ಕಾರ ಇದೆ. ಇವತ್ತು ಒಂದೇ ದಿನ 2 ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮೀಟಿಂಗ್ ನಂಬರ್ 1 ಬೆಳಗ್ಗೆ 11 ಗಂಟೆಗೆ ಕಾರ್ಖಾನೆ ಮಾಲಕರ ಜೊತೆಗೆ, ಮೀಟಿಂಗ್ ನಂಬರ್ 2 ಮಧ್ಯಾಹ್ನ 1 ಗಂಟೆಗೆ ರೈತರ ಜೊತೆಗೆ ಮಾತುಕತೆ, ಹೋರಾಟ ನಿರತ ರೈತ ಮುಖಂಡರ ಜೊತೆಗೆ ಮಾತುಕತೆ. 2 ಸಭೆಯ ಬಳಿಕ ನಿರ್ಧಾರ ಪ್ರಕಟವಾಗತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕಂತಂದ್ರೆ ರೈತರು ತಾವಿಟ್ಟಿರುವಂತ ಬೇಡಿಕೆ ಮಿನಿಮಮ್ ಬೇಡಿಕೆ ನಮ್ಮದು 3,500 ರೂಪಾಯಿ ನೆಟ್ ಸಿಗಬೇಕು ನಮಗೆ ಟನ್ಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಕಟಾವು ಮತ್ತು ಸಾಗಾಣೆ ವೆಚ್ಚವನ್ನ ಹೊರತುಪಡಿಸಿ 3,500 ರೂಪಾಯಿ ಫಿಕ್ಸ್ ಮಾಡಿ ಅಂತ ಕೇಳ್ತಿದ್ದಾರೆ. ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ. 3,200 ಲಾಸ್ಟ್, ಅದು ಕೂಡ 11.25 ರಿಕವರಿ ಇರುವಂತ ಕಬ್ಬಿಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಇಬ್ಬರ ಮಧ್ಯೆ ಸದ್ಯ ರಾಜ್ಯ ಸರ್ಕಾರ ಈ ಕಟ್ಟಿಗೆ ಸಿಲುಕಿದೆ. ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸೋದು, ಇತ್ಯರ್ಥ ಮಾಡೋದು? ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಸಭೆ ನಿಗದಿಯಾಗಿದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿರುವಂತ FRP 10.25 ರಿಕವರಿ ಇರುವಂತ ಕಬ್ಬಿಗೆ 3,550 ರೂಪಾಯಿ. ಆದರೆ ಕಬ್ಬು ಬೆಳೆಗಾರರು ಹೇಳೋದು 3,550 ರೂಪಾಯಿ ಮೈನಸ್ ಕಟಾವು ಮತ್ತು ಸಾಗಾಣೆ ವೆಚ್ಚ. 800 ರೂಪಾಯಿ ಟನ್ಗೆ ನಾವು ಕಳ್ಕೊಳ್ತೀವಿ. 800 ರಿಂದ 900 ರೂಪಾಯಿ ಟನ್ಗೆ ಕಳ್ಕೊಳ್ತೀವಿ. ಇದರಿಂದ ನಮಗೆ ಸಿಗೋದೆಷ್ಟು ಅಂತಂದ್ರೆ 2,700 ರಿಂದ 2,800 ರೂಪಾಯಿ ಸಿಗಬಹುದು ಅಬ್ಬಬ್ಬ ಅಂತಂದ್ರೆ. 1 ಟನ್ಗೆ ಇಷ್ಟೇ ಸಿಗ್ತಾ ಇರೋದು ನಮಗೆ, ಇಷ್ಟೇ ಸಿಗೋದು ನಮಗೆ. ಇಷ್ಟು 1 ಟನ್ಗೆ ಸಿಕ್ಕರೆ ನಾವು ಬದುಕೋದು ಹೇಗೆ? ವೆಚ್ಚ ಜಾಸ್ತಿ ಆಗಿದೆ, ನಮಗೆ ಖರ್ಚು ಜಾಸ್ತಿ ಬರ್ತಾ ಇದೆ, ಲಾಭ ಸಿಗ್ತಾ ಇಲ್ಲ, ನಷ್ಟ ಆಗ್ತಾ ಇದೆ. ನಷ್ಟದಲ್ಲಿ ಸೇಲ್ ಮಾಡಿ ಅಂತಂದ್ರೆ ಏನ್ ಮಾಡೋಣ? ಹೇಗೆ ನಾವು ಬದುಕೋದು ಹೇಗೆ? ನಮ್ಮ ಇಡೀ ಕುಟುಂಬ ಕಬ್ಬು ಬೆಳೆ ವಿಚಾರದಲ್ಲಿ ಕೆಲಸ ಮಾಡಿರುತ್ತೆ ಇಡೀ ವರ್ಷ. ನಮಗೆ ಲಾಭ ಸಿಗಬೇಕಲ್ವಾ? ದೊಡ್ಡ ಮಟ್ಟದ ಲಾಭ ಸಿಗದಿದ್ರೂ ಕೂಡ ಬದುಕಬೇಕಲ್ವಾ ನಾವು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಮಧ್ಯೆ ಕಬ್ಬು ಬೆಳೆಗಾರರಿಗೆ ಇವತ್ತೇ ರಾಜ್ಯ ಸರ್ಕಾರ ಸಿಹಿ ಕೊಡುತ್ತಾ ಅನ್ನೋ ಪ್ರಶ್ನೆ, ಅಥವಾ ಕಬ್ಬು ಬೆಳೆಗಾರರು ಬಯಸಿದ್ದನ್ನ ರಾಜ್ಯ ಸರ್ಕಾರ ಕೊಡಿಸುತ್ತಾ ಅನ್ನುವಂಥ ಪ್ರಶ್ನೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಧ್ಯಾಹ್ನ 1 ಗಂಟೆಗೆ ರೈತರ ಸಭೆ ನಿಗದಿಯಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ. 46 ರೈತ ಮುಖಂಡರಿಗೆ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ, ಇನ್ಕ್ಲೂಡಿಂಗ್ ಹೋರಾಟ ನಿರತ ರೈತರಿಗೆ. 5 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಕೂಡ ಸಭೆಗೆ ಬನ್ನಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಬ್ಬು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಬೆಳಗಾವಿ, ಹಾವೇರಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಈ 5 ಜಿಲ್ಲೆಯ ಜಿಲ್ಲಾಧಿಕಾರಿಗಳು. ಆದರೆ ಸಭೆಯಲ್ಲಿ ಹೋರಾಟ ನಿರತ ರೈತರು ಭಾಗಿಯಾಗ್ತಾರಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಅಲ್ಲಿಂದ ಸಿಗ್ತಾ ಇದೆ ನಮಗೆ. ಇಲ್ಲ, ನಾವು ಹೋಗಲ್ಲ, ನಿರ್ಧಾರ ಅವರೇ ತೆಗೆದುಕೊಳ್ಳಿ, ನಿರ್ಧಾರ ಏನು ಅನ್ನೋದನ್ನ ಹೇಳಿ, ಆ ನಂತರ ಏನು ಮಾಡಬೇಕೋ ನಾವು ನಿರ್ಧಾರ ಮಾಡ್ತೀವಿ ಅಂತ ಕಬ್ಬು ಬೆಳೆಗಾರರು ಹೇಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ಬೇಡಿಕೆ ಬಹುದೊಡ್ಡ ಕಷ್ಟದ ಬೇಡಿಕೆಯಲ್ಲ. ಅವರು ಕೇಳ್ತಾ ಇರೋದು ಮಿನಿಮಮ್ ಬೇಡಿಕೆ. ಇದನ್ನ ಈಡೇರಿಸದ ಹೊರತು ನಮ್ಮ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ. ಕಬ್ಬು ಕಟಾವು ಆಗೋದಿಲ್ಲ, ರಸ್ತೆಯಲ್ಲೇ ಇರ್ತೀವಿ, ಹೆದ್ದಾರಿ ತಡೆಯನ್ನ ಮಾಡ್ತಾ ಹೋಗ್ತೀವಿ ಮುಂದಕ್ಕೆ ಅನ್ನೋ ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡ್ತಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಅವರು. ಮಹಾರಾಷ್ಟ್ರದಲ್ಲಿ ಕೊಡ್ತಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಕೊಡ್ತಿದ್ದಾರೆ, ಹರಿಯಾಣದಲ್ಲಿ ಕೊಡ್ತಿದ್ದಾರೆ, ಗುಜರಾತ್ನಲ್ಲಿ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸರ್ಕಾರಕ್ಕೂ ಆಗ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಕೊಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ರಾಜ್ಯ ಸರ್ಕಾರ ಬೇರೆ ವಿಚಾರಗಳಿಗೆ ಬೇರೆ ರಾಜ್ಯಗಳನ್ನು ನೋಡುತ್ತೆ.
ಹಾಲಿನ ದರ ಏರಿಕೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಡೋ ಸ್ಪಷ್ಟನೆ, ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ, ನಮ್ಮಲ್ಲೂ ಜಾಸ್ತಿ ಮಾಡ್ತೀವಿ. ತುಪ್ಪದ ದರ ಏರಿಕೆ ಮಾಡುವಾಗ ರಾಜ್ಯ ಸರ್ಕಾರ ಕೊಡೋ ಸ್ಪಷ್ಟನೆ, ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ, ನಮ್ಮಲ್ಲೂ ಜಾಸ್ತಿ ಮಾಡ್ತೀವಿ. ಕಬ್ಬಿಗೂ ಬೇರೆ ರಾಜ್ಯದಲ್ಲಿ ಜಾಸ್ತಿ ಕೊಡ್ತಿದ್ದಾರೆ, ನಮ್ಮಲ್ಲಿ ಯಾಕೆ ಕೊಡೋದಿಲ್ಲ? ಅದಕ್ಕೆ ಅನ್ವಯ ಆಗುವಂತ ನಿಯಮ ಇದಕ್ಕೂ ಅನ್ವಯ ಆಗಬೇಕು ತಾನೆ. ನಿಮಗೆ ಬೇಕಾದಾಗ ಪಕ್ಕದ ರಾಜ್ಯವನ್ನ ನೋಡ್ತೀರಿ, ನಿಮಗೆ ಕಷ್ಟ ಅಂತಾದಾಗ ಕೇಂದ್ರ ಸರ್ಕಾರಕ್ಕೆ ಹೇಳ್ತೀರಿ. ಇದು ಯಾವ ನ್ಯಾಯ ಅಂತ ರೈತರು, ಕಬ್ಬು ಬೆಳೆಗಾರರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಉತ್ತರ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಿಲ್ಲ. ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೊಂದು ಲೆಟರ್ ಬರೆದಿದೆ. ಆ ಲೆಟರ್ ಏನು? FRP ಅನ್ನು ಹೆಚ್ಚು ಮಾಡಿ ಅಂತ. FRP ನಿಗದಿಯಾಗಿದ್ದು ಮೇ ತಿಂಗಳಲ್ಲಿ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಇವರು? ಈಗ ಲೆಟರ್ ಬರಿಬೇಕು ಅಂತ ಅನಿಸಿದ್ದ? ಈಗ ಇದನ್ನು ಬಗೆಹರಿಸಬೇಕು ಅಂತ ಅನಿಸಿದ್ದ? ಈಗ ಪ್ರಧಾನಿಯನ್ನ ಭೇಟಿಯಾಗಬೇಕು ಅಂತ ಅನಿಸಿದ್ದ? ಇಷ್ಟು ದಿನ ಏನು ಮಾಡ್ತಾ ಇದ್ರು? ಮೇಯಲ್ಲಿ ನಿಗದಿಯಾಗಿದೆ, ಏಪ್ರಿಲ್ ಅಲ್ಲಿ ಮೀಟಿಂಗ್ ಆಯಿತು. ಏಪ್ರಿಲ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕ್ಯಾಬಿನೆಟ್ ಏನು ಮೀಟಿಂಗ್ ಆಯಿತು. ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೈರ್ಸ್ ಮೀಟಿಂಗ್ ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಮೇಯಲ್ಲಿ ಪ್ರಕಟ ಆಗುತ್ತೆ FRP ದರ. ಮೇಯಿಂದ ಇಲ್ಲಿವರೆಗೆ ಸುಮ್ಮನೆ ಕೂತು ಈಗ ಕಟಾವು ಶುರುವಾಗಿದೆ, ತೆಗೆದುಕೊಂಡು ಹೋಗಲೇಬೇಕು, ಇಲ್ಲ ಅಂತಂದ್ರೆ ಬೆಳೆ ಹಾಳಾಗತ್ತೆ, ನಷ್ಟ ಆಗುತ್ತೆ ರೈತರಿಗೆ. ಈಗ ಪತ್ರ ಬರೆದಿದ್ದಾರೆ, ಇದು ಕಡಿಮೆ ಆಯಿತು, ಇದನ್ನು ಜಾಸ್ತಿ ಮಾಡಿ, ನೀವು ರಿಕವರಿ ಜಾಸ್ತಿ ಮಾಡಿದಿರಿ, ರೈತರಿಗೆ ಸಮಸ್ಯೆ ಆಗ್ತದೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು? ಡೆಡಿಕೇಟೆಡ್ ಮಿನಿಸ್ಟ್ರು, ಸಕ್ಕರೆ ಮಿನಿಸ್ಟ್ರು ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ರು ಇಷ್ಟು ದಿನ? ಆಗ್ಲೇ ಗೊತ್ತಿತ್ತು ತಾನೆ, ಮೇಯಲ್ಲೇ ಗೊತ್ತಿತ್ತು ತಾನೆ FRP ನಿಗದಿಯಾಗಿದೆ. 3550 ಪರ್ ಟನ್ ಅಂತ ಕೇಂದ್ರ ಸರ್ಕಾರ FRP ನಿಗದಿ ಮಾಡಿದೆ ಅಂತಂದ್ರೆ ಮೇಯಿಂದ ಇಲ್ಲಿವರೆಗೆ ಏನು ಮಾಡಿದ್ರು? ಈಗ ಲೆಟರ್ ಬರೀತಾರೆ. ರೈತರು ಬೀದಿಗಿಳಿದ ನಂತರ ಲೆಟರ್ ಬರೀತಾರೆ. ಆಗ್ಲೇ ಮಾಡ್ಬೋದಿತ್ತು, ಆಗ್ಲೇ ಸಭೆಯನ್ನು ಮಾಡ್ಬೋದಿತ್ತು, ಕಡಿಮೆ ಆಯಿತು ಅಂತ. ಆಗ ಏನೂ ಮಾಡದೆ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ನಮಗೇನೂ ಇಲ್ಲ ಅಂತ ಹೇಳ್ತಾರೆ. SAP ಮಾಡಬಹುದು ತಾನೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿ? ಅದರ ವಿಚಾರದಲ್ಲಿ ತುಟಿ ಬಿಚ್ಚುತ್ತಾ ಇಲ್ಲ ರಾಜ್ಯ ಸರ್ಕಾರ. ಇದೆಲ್ಲವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.